ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮುಕ್ತಿಂ ಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಮಿತಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನಮಸ್ಕರಿಸಿ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ನಿನ್ನೆ ಹರಿಕಥಾಮೃತಸಾರದ ಸ್ವಗತ ಸ್ವಾತಂತ್ರ್ಯ ಸಂಧಿಯನ್ನು ಕುರಿತು ಕೆಲವು ಶ್ಲೋಕ ಕೆಲವು ಪದ್ಯಗಳನ್ನು ಮಾತ್ರ ಪ್ರವಚನ ಮಾಡಿದ್ದೇನೆ. ಇವತ್ತು ಅದರ ಮುಂದಿನ ಪದ್ಯವನ್ನು ಪ್ರವಚನ ಮಾಡ್ತಾ ಇದ್ದೇನೆ. ನಿನ್ನೆ ಹೇಳುವಾಗ 6ನೇ ಪದ್ಯ ಈ ವಿಧದಿ ಸ್ವಾತಂತ್ರ್ಯ ತತ್ವವ ದೇವ ಮಾನವ ದಾನವರೊಳು ರಮಾ ವಿನೋದಿ ವಿಭಾಗ ಮಾಡಿಟ್ಟಲ್ಲೇ ರಮಿಸುವನು. ಮೂವರೊಳಗಿದ್ದವರ ಕರ್ಮವ ತಾವಿಕಾರವ ಗೈಸದಲೆ ಕಲ್ಪಾವಸಾನಕ್ಕೆ ಕೊಡುವನಾಯಾಸವರವರ ಗತಿಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 6ನೇ ಪದ್ಯ ಈ ಅಭಿಪ್ರಾಯವನ್ನು ಹೇಳಿಕ್ಕೆ ಬಂದಿದೆ. ಭಗವಂತ ತ್ರಿವಿಧ ಜೀವರಾಶಿಗಳಲ್ಲಿ ತನ್ನ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ಇಟ್ಟ. ಹೇಗೆ ವಿಭಾಗ ಮಾಡಿದ ಅನ್ನೋದ್ರ ವಿಷಯವನ್ನು ನಿನ್ನೆ ನಾವು ಸಂಕ್ಷಿಪ್ತವಾಗಿ ತಿಳಿದ್ವಿ. ವಿಭಾಗ ಮಾಡಿದ್ದಾದ ಮೇಲೆ 3 ವಿಧವಾದಂತಹ ಜೀವರಾಶಿಗಳಲ್ಲಿಯೂ ಪರಮಾತ್ಮ ತಾನೇ ಸನ್ನಿಹಿತನಾಗಿರ್ತಾನೆ. ರಮಾ ವಿನೋದಿಯಾದ ಶ್ರೀಹರಿ ಅವರೊಳಗೆಲ್ಲ ತಾನೇ ಇದ್ದು ಅವರವರಿಗೆ ಸಾಧನ ಮಾಡಿಸಿ ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಅವರವರ ಗತಿಯ ಕಲ್ಪಾವಸಾನಕ್ಕೆ ಅಂತಂತಾರೆ. ಕಲ್ಪಾವಸಾನ ಅಂದರೆ ಬ್ರಹ್ಮಕಲ್ಪ ಅಂತ ಅಭಿಪ್ರಾಯ. ಬ್ರಹ್ಮಕಲ್ಪದವರೆಗೂ ಕಾಯಲೇಬೇಕು, ಅವರವರಿಗೆ ಗತಿ ಆಗಬೇಕಾಗುತ್ತೆ. ಈ ಶ್ಲೋಕದಲ್ಲಿ ದೇವ, ಮಾನವ, ದಾನವ ಅಂತ 3 ಹೇಳಿದ್ದಾರೆ. ದೇವ ಅಂದರೆ ಮುಕ್ತಿಯೋಗ್ಯರು ಅಂತ ತಿಳ್ಕೊಳ್ಬೇಕು. ದೇವ ಅಂದರೆ ದೇವತೆಗಳು ಅಂತ ಅಭಿಪ್ರಾಯ ಅಲ್ಲ. ಇಲ್ಲಿ ಮಾನವ ಅಂದರೆ ಮಧ್ಯಮರು ಅಂದರೆ ಸಂಸಾರಿಗಳು ಅಂತ ಅರ್ಥ, ನಿತ್ಯ ಸಂಸಾರಿಗಳು. ದಾನವ ಅಂದರೆ ತಮೋಯೋಗ್ಯರು ಅಂತ ಅಭಿಪ್ರಾಯ. ದೇವ, ಮಾನವ, ದಾನವ. ದೇವ ಮುಕ್ತಿಯೋಗ್ಯರಾದವರನ್ನು ಮುಕ್ತಿಗೆ ಕಳಿಸ್ತಾನೆ. ಮಾನವ ನಿತ್ಯ ಸಂಸಾರಿಗಳಾದವರನ್ನು ಸಂಸಾರದಲ್ಲೇ ಇರಿಸುವಂತೆ ಮಾಡಿಸ್ತಾನೆ. ದಾನವ ತಮೋಯೋಗ್ಯರಾದವರನ್ನು ತಮಸ್ಸಿಗೆ ಕಳಿಸ್ತಾನೆ ಅಂತ ಅಭಿಪ್ರಾಯ ಹೇಳ್ತಾರೆ. ಇದು ಸ್ವರೂಪಕ್ಕೆ ಸಂಬಂಧಪಟ್ಟ ಗತಿ. ಅವರ ಸ್ವರೂಪ ಏನಿದೆಯೋ ಅದರ ಅಭಿವ್ಯಕ್ತಿಯನ್ನೇ ಇಲ್ಲಿ ಗತಿ ಅಂತ ಕರೀತಾರೆ. ಕೆಲವರ ಸ್ವರೂಪ ಆನಂದದ ಸ್ವರೂಪ ಇರ್ತದೆ, ಆದರೆ ಅದು ಅಭಿವ್ಯಕ್ತ ಆಗಿರಲ್ಲ. ಕಾರಣ ಲಿಂಗದೇಹ ಇರೋದರಿಂದ. ಎಲ್ಲರಿಗೆ ಲಿಂಗದೇಹ ಇದೆ, ಆದ ಕಾರಣ ನಮ್ಮ ಸ್ವರೂಪದ ಅಭಿವ್ಯಕ್ತಿ ಆಗ್ತಾ ಇಲ್ಲ. ಅದು ಅಭಿವ್ಯಕ್ತಿ ಆಗೋ ಹಾಗೆ ಮಾಡೋದು ಯಾವಾಗ? ಸಾಧನ ಪೂರ್ತಿ ಆದಮೇಲೆ. ಸಾಧನ ಪೂರ್ತಿ ಆಗುವಾಗಲೇ ಕಲ್ಪಾವಸಾನ ಬ್ರಹ್ಮಕಲ್ಪ ಕೊನೆಗೆ ಬರ್ತದೆ. ಬ್ರಹ್ಮಕಲ್ಪದ ಸಮಯ ಬಂದಾಗ, ಕೊನೆ ಸಮಯ ಬಂದಾಗ
ಪರಮಾತ್ಮ ಯಾವ ಆಯಾಸ ಇಲ್ಲದೆ ಆ 3 ವಿಧ ಜೀವರಿಗೆ ಅವರವರ ಸ್ವರೂಪದ ಅಭಿವ್ಯಕ್ತಿಯನ್ನು ಮಾಡ್ತಾರೆ. ಸುಖ ಸ್ವರೂಪ ಜೀವರು ಅಂತಿದ್ದಾರೆ. ಅಂದರೆ ಸ್ವರೂಪದಲ್ಲೇ ಸುಖ ಇದೆ, ಅವರ ಸ್ವರೂಪ ಸುಖವನ್ನು ಅವರಿಂದ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಸ್ವರೂಪದಲ್ಲೇ ದುಃಖ ಇದೆ, ಅವರ ಸ್ವರೂಪದ ದುಃಖವನ್ನು ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಅವರ ದುಃಖವನ್ನು ಸ್ವರೂಪದಲ್ಲೇ ಸುಖ ದುಃಖ ಇದೆ. ಇದೊಂದು ವಿಚಿತ್ರ ಇದೆ. ಸ್ವರೂಪದಲ್ಲೇ ಸುಖ ದುಃಖ ಇದೆ, ಮಿಶ್ರಣವಾಗಿದೆ, ಅದನ್ನು ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ಅಂಥವರಿಗೆ ಅವರವರಿಗೆ ಯೋಗ್ಯವಾದಂತಹ ಗತಿಯನ್ನು ಪರಮಾತ್ಮ ಅವರಿಂದಲೇ ಸಾಧನೆ ಮಾಡಿಸಿ, ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ಅಸುರರು ಅಂತ ಒಳಗಿಟ್ಟು ಸಾಧನೆ ಮಾಡಿಸಿ ಅವರವರಿಗೆ ಸದ್ಗತಿಯನ್ನು ದುರ್ಗತಿಯನ್ನು ಕೊಡಬೇಕಾದದ್ದನ್ನು ನೀಡ್ತಾನೆ ಅನ್ನೋದು ಈ ಶ್ಲೋಕದ ಅಭಿಪ್ರಾಯ. ಹೀಗೆ ಈ ಶ್ಲೋಕವನ್ನು ಚೆನ್ನಾಗಿ ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಇದು ಕೂಡ ವಿಷ್ಣು ರಹಸ್ಯದಲ್ಲಿರುವ ಪ್ರಮಾಣವನ್ನು ಅನುಸರಿಸಿ ಬಂದಂತಹ ಮಾತು. ವಿಷ್ಣು ರಹಸ್ಯದಲ್ಲಿ ಹೇಳುವಾಗ ಯದಿಂದ್ರಿಯೇಣ ಯತ್ಕರ್ಮ ಪುಣ್ಯಂ ಪಾಪಂಚ ದೃಶ್ಯತೆ ತಸ್ಯ ತಸ್ಯ ಸ್ವತಂತ್ರತ್ವಾತ್ ಫಲಭಾಜೋ ಹಿ ತೇ ಅಂತ ಹೇಳ್ತಾರೆ. ತಸ್ಯ ತಸ್ಯ ಸ್ವತಂತ್ರತ್ವಾತ್ ಯದಿಂದ್ರಿಯೇಣ ಯತ್ಕರ್ಮ ಪುಣ್ಯಂ ಪಾಪಂಚ. ನಮ್ಮ ದೇಹದೊಳಗಿರುವ ಇಂದ್ರಿಯಗಳು, ನಮ್ಮ ದೇಹದ ಇಂದ್ರಿಯ ಅಭಿಮಾನಿ ದೇವತೆಗಳು ನಮ್ಮ ಅರ್ಹತೆಗೆ ಅನುಗುಣವಾಗಿ ದೇವರು ಪ್ರೇರಣೆ ಮಾಡಿದಂತೆ ನಮ್ಮಿಂದ ಪುಣ್ಯವನ್ನು ನಡೆಸ್ತಾರೆ, ಪಾಪವನ್ನು ನಡೆಸ್ತಾರೆ. ಆ ಪುಣ್ಯ ಪಾಪಗಳನ್ನು ಅನುಗುಣವಾಗಿ ಅದಕ್ಕೆ ಫಲ ಕೊಡ್ತಾರೆ. ಅದಕ್ಕೆ ಫಲ ಕೊಟ್ಟು ಅವರನ್ನು ಆ ಫಲಕ್ಕೆ ಭಾಗಿಗಳನ್ನಾಗಿ ಭಗವಂತ ಮಾಡ್ತಾನೆ ಅಂತ ಈ ಶ್ಲೋಕ ಹೇಳಿದೆ. ಯಾವ್ಯಾವ ಇಂದ್ರಿಯದಿಂದ ಯಾವ್ಯಾವ ಕರ್ಮ ಮಾಡಿರ್ತಾನೋ, ಪುಣ್ಯನೋ ಪಾಪನೋ, ಆ ಪುಣ್ಯ ಪಾಪಗಳಿಗೆ ಭಾಗಿಗಳನ್ನಾಗಿ ನಮ್ಮನ್ನು ಮಾಡ್ತಾನೆ. ಸ್ವಲ್ಪ ವ್ಯತ್ಯಾಸ ಮಾಡಲ್ಲ. ನಾವು ಪುಣ್ಯ ಮಾಡಿದೇವಾ, ಅವಶ್ಯವಾಗಿ ಅದರ ಫಲ ಕೊಟ್ಟೇ ಕೊಡ್ತಾರೆ. ಪುಣ್ಯ ಕಣ್ಣಿಗೆ ಕಾಣಿಸಲ್ಲ. ಪಾಪ ಮಾಡಿದೇವಾ, ಅದಕ್ಕೆ ತಕ್ಕಂತೆ ಫಲ ಕೊಟ್ಟೇ ಕೊಡ್ತಾನೆ. ಪುಣ್ಯ ಪಾಪಗಳನ್ನು ಹೊರತುಪಡಿಸಿ ಇಲ್ಲ. ಇದು ಈ ಶ್ಲೋಕದ ಭಾವ. ಇದೇ ವಿಷ್ಣು ರಹಸ್ಯದ ಶ್ಲೋಕವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು 6ನೇ ಪದ್ಯ ಹರಿಕಥಾಮೃತ ಸಾರದಲ್ಲಿ ಬಂದಿದೆ ಅಂತ ನಮಗೆ ಅನುಸಂಧಾನ ಮಾಡಿರ್ತಾರೆ. 7ನೇ ಪದ್ಯದಲ್ಲಿ ಹೇಳುವಾಗ ದಾಸರು ಆ ಭಗವಂತ ನಮ್ಮೊಳಗೆ ಬಿಂಬರೂಪನಾಗಿದ್ದು ಕಾಲ ಹಾಗೂ ಕರ್ಮಕ್ಕನುಗುಣವಾಗಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ತನ್ನ 3 ಪತ್ನಿಯರಿಂದ ಕೂಡಿಕೊಂಡು ಈ ಎಲ್ಲ ಥರದ ಕ್ರಿಯೆಗಳನ್ನು ನಡೆಸಿ ನಮಗೆ ಅನುಗ್ರಹ ಮಾಡ್ತಾನೆ ಎನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಆ ಉದಾಹರಣೆ ಬೇಗ ಅರ್ಥ ಆಗ್ತದೆ. ನೋಡಿ, 7ನೇ ಪದ್ಯ ಹೇಗಿದೆ ಅಂತ ನೋಡೋಣ. ಆಲಯಗಳೊಳಗಿಪ್ಪ ದೀಪ ಜ್ವಾಲೆ ವರ್ತಿಗಳನುಸರಿಸಿ ಜನರ ಆಲಗಳಿಗೊಪ್ಪುವಂತೆ ಅಂತ ಇಲ್ಲಿ ಮುದ್ರಣ ಆಗಿದೆ. ಮುದ್ರಣ ದೋಷ ಇದ್ದೇ ಇರ್ತದೆ. ಜನರ ಆಲಿಗಳಿಗೆ ಅಂತಿದ್ರೆ ಸರಿ ಇರ್ತದೆ. ಆಲಿ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಕಣ್ಣು ಅನ್ನೋ ಅರ್ಥದಲ್ಲಿದೆ. ಕನ್ನಡದಲ್ಲಿಯೂ ಕಣ್ಣಿಗೆ ಆಲಿ ಅಂತ ಕರೀತಾರಂತೆ. ಅದಕ್ಕೆ ಇಲ್ಲೂ ಕೂಡ ಜನರಾಲಿಗಳಿಗೊಪ್ಪುವ ತೆರದಿ ಹರಿತೋರ್ವ ಸರ್ವತ್ರ ಕಾಲಕಾಲತಿ ಶ್ರೀಧರ ದುರ್ಗಾಲನೆಯರ ಕೂಡಿ ಸುಖಮಯ ಲೀಲೆಗೈಯಲು ತ್ರಿಗುಣ ಕಾರ್ಯಗಳವು ಜೀವರಿಗೆ. ಎಷ್ಟು ಪ್ರಮೇಯ ವಿಷಯಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ಉದಾಹರಣೆಯು ಕೂಡ ಯಾವುದಾದ್ರೂ ಒಂದು ಪ್ರಮಾಣ ವಾಕ್ಯದಲ್ಲಿ ಇದ್ದದ್ದೇ ನಮಗೆ ದಾಸರು ಅನುಸಂಧಾನ ಮಾಡಿಸ್ತಾರೆ. ಆಲಯಗಳಿಗೆ ಒಪ್ಪುವ ದೀಪ ಜ್ವಾಲೆ ವರ್ತಿಗಳಿಗೆ ಅನುಸರಿಸಿ. ಮನೆಗಳಲ್ಲಿ ದೀಪ ಉರಿಯುತ್ತದೆ. ಎಷ್ಟು ಬೆಳಗುತ್ತದೆ? ಎಲ್ಲರ ಮನೆಯಲ್ಲಿ ದೀಪ ಎಷ್ಟು ಬೆಳಗುತ್ತದೆ? ಬೆಳಗುವಾಗ ಅದನ್ನು ಯಾವುದರ ಸಹಾಯ ಪಡ್ಕೊಂಡು ಬೆಳೆಯುತ್ತದೆ?
ವರ್ತಿ ಅಂದರೆ ಬತ್ತಿ, ಸಂಸ್ಕೃತದಲ್ಲಿ ವರ್ತಿ ಅಂತ ಬತ್ತಿಗೆ ಕರೀತಾರೆ. ಹಾಗಾಗಿ ವರ್ತಿಗಳಿಗೆ ಅನುಸರಿಸಿ ಅಂದರೆ ಬತ್ತಿಗೆ ಅನುಸರಿಸಿ ಅಂತ ಅಭಿಪ್ರಾಯ ಮಾಡಿಕೊಳ್ಬೇಕು. ಬತ್ತಿಗೆ ಅನುಗುಣವಾಗಿ ದೀಪದ ಜ್ವಾಲೆ ಮನೆಗಳಲ್ಲಿ ಚೆನ್ನಾಗಿ ಅದು ಉರಿತದೆ, ಪ್ರಕಾಶ ಬೆಳೆಯುತ್ತದೆ, ಜ್ವಾಲೆಗಳು ಬರ್ತಾರೆ. ಆ ಜ್ವಾಲೆ ಆಲಿಗಳಿಗೆ ಒಪ್ಪುವಂತೆ ಅಂದರೆ ಕಣ್ಣುಗಳಿಗೆ ಅಂತ ಅರ್ಥ. ಕಣ್ಣುಗಳಿಗೆ ಹೇಗೆ ತೋರ್ತಿರ್ತದೋ ಆ ಪರಮಾತ್ಮನು ಕೂಡ ಅಂದರೆ ಭಗವಂತ ಸಾಕ್ಷಾತ್ ಪರಮಾತ್ಮ ನಮ್ಮ ಬಿಂಬರೂಪಿಯಾದ ಭಗವಂತ ಹರಿ ಸರ್ವತ್ರ ತೋರ್ಪ ಎಲ್ಲ ಜೀವರಾಶಿಗಳ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಭಗವಂತ ಒಳಗಿದ್ದಾನೆ ಬಿಂಬನಾಗಿ, ಅವ ನಮಗೆ ದರ್ಶನ ಹೇಗೆ ಕೊಡ್ತಾನೆ ಅನ್ನಕ್ಕೆ ಈ ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆಯಿಂದಲೇ ಬೇಗ ನಮಗೆ ಅನುಸಂಧಾನಕ್ಕೆ ಬರ್ತದೆ. ಮನೆಗಳಲ್ಲಿ ಎಣ್ಣೆ ಹಾಕಿ ದೀಪ ಉರಿಸ್ತಾರೆ, ಬತ್ತಿಯನ್ನು ಹಾಕ್ತಾರೆ. ಅದರಲ್ಲಿ ದೀಪದ ಕಾಂತಿ ಕಮ್ಮಿ ಯಾವಾಗ ಆಗ್ತದೆ? ಈಗ 10 ಬತ್ತಿಗಳನ್ನು ಹಾಕಿ ಚೆನ್ನಾಗಿ ಉರಿಸ್ಲಿಕ್ಕೆ ಶುರು ಮಾಡಿದರೆ 5 ಬತ್ತಿ ಹಾಕಿ ಉರಿಸ್ಲಿಕ್ಕೆ ಶುರು ಮಾಡಿದಂಥ ಬೆಳಕಿಗಿಂತ 10 ಬತ್ತಿ ಹಾಕಿದ ದೀಪ ಏನಾಗಿರ್ತದೆ? ಚೆನ್ನಾಗಿ ಉರಿತಿರ್ತದೆ, ಜ್ವಾಲೆ ಹೆಚ್ಚಾಗಿರ್ತದೆ. ಆದರೆ ಇಲ್ಲಿ ಮಾತ್ರ ಹಾಕಿ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಬತ್ತಿ ಅಂತ ಯಾಕೆ ಹೇಳಿದೆ ಅಂದರೆ 10 ಬತ್ತಿ 5 ಬತ್ತಿ ಅದಕ್ಕಿಂತಲೂ ಕಡಿಮೆ ಬತ್ತಿ. ಆ ಬತ್ತಿ ಜೀವನ ಸ್ವರೂಪ. ಜೀವನ ಸ್ವರೂಪ ಕೆಲವ್ರದ್ದು ಹೇಗಿದೆ ಅಂದರೆ 10 ಬತ್ತಿಯಷ್ಟಿದೆ, ಕೆಲವು ಜೀವನ ಸ್ವರೂಪ 5 ಬತ್ತಿಯಷ್ಟಿದೆ. ಆದರೆ ಮೇಲುಗಡೆ ಅದರ ಮೇಲೆ ಹಚ್ಚಿದ ದೀಪದ ಪ್ರಕಾಶ ಮಾತ್ರ ಒಂದೇ ಥರನಾಗಿರ್ತದೆ. ಭಗವಂತ ಬಿಂಬನಾಗಿ ಪ್ರಕಾಶ ಇದ್ದಂತೆ, ಜೀವ ಬತ್ತಿ ಇದ್ದಂತೆ. ಬತ್ತಿ ಎಷ್ಟೆಷ್ಟು ಇರ್ತದೋ ಅದಕ್ಕೆ ತಕ್ಕಂತೆ ಬೆಳಕಿದೆ ಅಂಥೇಳಿ ದೀಪದ ಬೆಳಕಿನಲ್ಲಿ ಹೆಚ್ಚು ಕಡಿಮೆ ಅಂತ ಭಾವಿಸುವ ಹಾಗಿಲ್ಲ ಅಂತಂತಾರೆ ಮಹಾತ್ಮ. ಜೀವನ ಸ್ವರೂಪ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಬೆಳಕು. ಈ ಅಭಿಪ್ರಾಯವನ್ನು ಇಟ್ಟುಕೊಳ್ಬೇಕು. ಜೀವನ ದೇಹದಲ್ಲಿ ಹಾಗೂ ಜೀವನ ಹೃದಯ ಕಮಲದಲ್ಲಿ ಭಗವಂತ ಅನ್ನುವಂಥ ಬಿಂಬ ಬೆಳಕಿನ ರೂಪದಲ್ಲಿ ಬೆಳಗುತ್ತಾನೆ, ದೀಪದ ರೂಪದಲ್ಲಿ ಬೆಳಗುತ್ತಾನೆ. ಆ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಬೆಳಗುತ್ತಾನೆ. ಈ ಶ್ಲೋಕದಲ್ಲಿ ಬಹಳ ಅದ್ಭುತವಾದ ವಿಷಯ ಹೇಳ್ತಾರೆ. ಸ್ವಾತಂತ್ರ್ಯ ಅದು ಭಗವಂತನ ಗುಣ ಸ್ವರೂಪವೇ. ಅವರವರ ಯೋಗ್ಯತೆಯನ್ನೇ ವ್ಯಕ್ತ ಮಾಡುವುದು ಅದನ್ನು ಪರಮಾತ್ಮ ಮಾಡ್ತಾನೆ. ಒಬ್ಬ ಜೀವ ಇದ್ದಾನೆ, ಅವನೊಂದು ಬತ್ತಿ ಇದ್ದಾನೆ. ಬಿಂಬನಾದ ಭಗವಂತ ಪ್ರತಿಬಿಂಬನಾದ ಜೀವನನ್ನು ಪ್ರೇರಣೆ ಮಾಡ್ತಾನೆ. ಅವ ಎಷ್ಟು ಬೆಳಗಬೇಕು, ಅವನ ಯೋಗ್ಯತೆ ಎಷ್ಟಿರ್ತದೋ ಅಷ್ಟೇ ಬೆಳಗ್ತಾನೆ, ಅದಕ್ಕಿಂತ ಹೆಚ್ಚು ಬೆಳಗಲಾರ. ನಮ್ಮ ಜೀವನದೊಳಗೆ ನಾವು ನಮ್ಮದೇ ಆದ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ದೇಹ ಶಕ್ತಿ ಇದೆ. ಅದು ಎಷ್ಟಿದೆಯೋ ಅಷ್ಟೇ ಬೆಳಗುತ್ತೇವೆ. ಅವರಿಗೆ ಯಾರಿಗೂ ಕಂಪೇರ್ ಮಾಡಿಕೊಂಡು ನಮ್ಮನ್ನು ಹೇಳಲಿಕ್ಕೆ ಹೋಗಬಾರ್ದು. ನೋಡ್ರಿ ಅವ್ರು ಎಷ್ಟು ಜಾಸ್ತಿ ಬೆಳಗುತ್ತಿದ್ದಾರಲ್ಲ, ಹರಿ ಅವರಂತೆ ನಾವಿಲ್ಲ ಅಂತ ನಾವು ಅಲ್ಲಿಗೆ ಹೋಗಬಾರ್ದು. ನಿಂದೆ ಎಷ್ಟಿದೆಯೋ ನೀನು ಅಷ್ಟೇ ಬೆಳಗುತ್ತೀಯ. ಒಳಗಡೆ ಭಗವಂತ ಅಷ್ಟೇ ನಮ್ಮನ್ನು ಪ್ರೇರಣೆ ಮಾಡಿ ಬೆಳಗಿಸ್ತಾರೆ. ಇದನ್ನು ಈ ಶ್ಲೋಕದಲ್ಲಿ ಅನುಸಂಧಾನ ಮಾಡುತ್ತಾರೆ. ಇನ್ನು ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಪ್ರಕೃತಿಗೆ ಅವರೇ ಅಭಿಮಾನಿಗಳು, ದೇವತೆಗಳು. ಸತ್ವ, ರಜಸ್ಸು, ತಮಸ್ಸು ಅಂತ ಪ್ರಕೃತಿಯ 3 ಗುಣಗಳು. ಸತ್ವಗುಣದ ಅಭಿಮಾನಿ ಶ್ರೀದೇವಿ, ರಜೋಗುಣದ ಅಭಿಮಾನಿ ಭೂದೇವಿ, ತಮೋಗುಣದ ಅಭಿಮಾನಿ ದುರ್ಗಾದೇವಿ. ಆ 3 ಲಕ್ಷ್ಮೀದೇವಿಯ ರೂಪಗಳು ಆ ಜೀವರಾಶಿಗಳಿಗೆ ಪ್ರಕೃತಿಯ ಬಂಧನಕ್ಕೆ ಒಳಪಡಿಸಬೇಕು. ಆ ಕೆಲಸ ಅವರು ಮಾಡಿರ್ತಾರೆ. ಅವರ ಅನುಗ್ರಹ ಪಡೆದ್ರೆ ಮಾತ್ರ ಆ ಪ್ರಕೃತಿಯ ಬಂಧನದಿಂದ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ದಾಸರಾಯರಂತಾರೆ, ಶ್ರೀ ಭೂ ದುರ್ಗಾರಮಣನಾದಂಥ ಭಗವಂತ ಬಿಂಬ ಅಂತ ಹೇಳ್ತಾರೆ. ನೋಡಿ, ಶ್ಲೋಕದಲ್ಲಿ ಅದನ್ನೇ ಸ್ಪಷ್ಟಪಡಿಸಿಬಿಟ್ಟು, ಶ್ರೀ ಭೂ ದುರ್ಗಾ, ಶ್ರೀಧರ ದುರ್ಗಾ ಲಲನೆಯರ ಕೂಡಿ ಸುಖಮಯ ಲೀಲೆಗೈವನು. ಶ್ರೀ ಭೂ ದುರ್ಗಾ 3 ರೂಪದಿಂದ ತನ್ನ ಪತ್ನಿಯರಿಂದ ಕೂಡಿಕೊಂಡು
ಆ ಪರಮಾತ್ಮ ಬಿಂಬ ನಮ್ಮ ಹೃದಯಾಕಾಶದೊಳಗೆ ಕಾರ್ಯಗಳನ್ನು ಮಾಡ್ತಾನೆ. ಯಾವ ಕಾರ್ಯ? ತ್ರಿಗುಣ ಕಾರ್ಯಗಳವು ಜೀವನಿಗೆ. ಮೂರು ವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾನೆ. ಮೂರು ವಿಧ ಜೀವರು, ಮೂರು ವಿಧ ಗುಣ, ಮೂರು ವಿಧ ಗುಣಕ್ಕೆ ಅಭಿಮಾನಿ, ಮೂರು ಲಕ್ಷ್ಮೀದೇವರ ರೂಪ, ಮೂರು ಥರದ ಕಾರ್ಯಗಳನ್ನು ಮಾಡಿಸ್ತಾನೆ. ಆ ಪರಮಾತ್ಮ ಮಾಡ್ತಾನೆ, ಭಗವಂತ ಮಾಡಿಸ್ತಾನೆ ಅಂತ ತಿಳ್ಕೊಳ್ಬೇಕಂತ. ಇದು 7ನೇ ಪದ್ಯದಿಂದ ನಮಗೆ ಅನುಸಂಧಾನ ಮಾಡಿಸಿದೆ. ಇವತ್ತು ಒಳ್ಳೊಳ್ಳೆ ಕೆಲಸಗಳಾಗ್ತವೆ ಅಂತ ಇಟ್ಟುಕೊಳ್ಳಿ, ಅದು ಸತ್ವಗುಣದ ಕಾರ್ಯ. ಕೆಟ್ಟ ಕೆಲಸಗಳಾಗ್ತವೆ ಅಂತಂದ್ರೆ ಅದು ತಮೋ ಗುಣದ ಕಾರ್ಯ. ಬರೀ ಪ್ರಸಿದ್ಧಿಗಾಗಿ ಕಾರ್ಯಗಳು ನಡೀತಾವೆ ಅಂತಂದ್ರೆ ಅದು ರಜೋಗುಣದ ಕಾರ್ಯ ಅಂತ ಅರ್ಥ. ಪ್ರಸಿದ್ಧಿಗಾಗಿ ಮಾಡುವ ಕಾರ್ಯಗಳೆಲ್ಲ ತಮೋಗುಣ, ರಜೋಗುಣದ್ದೇ. ಹಾಗಾಗಿ ಮೂರು ವಿಧ ಕಾರ್ಯ ಅನ್ನುವ ಶಬ್ದದ ಅರ್ಥ ದೇವರ ಪ್ರೀತಿಗಾಗಿ ಉದ್ದೇಶದಿಂದ ಆಗುವ ಒಳ್ಳೆಯ ಕೆಲಸಗಳೆಲ್ಲ ಸತ್ವಗುಣದ. ಪ್ರಸಿದ್ಧಿ ಬರಲಿ ಅನ್ನೋ ಒಂದು ದೃಷ್ಟಿಯಿಂದಲೇ ಮಾಡ್ತದೆ, ಅವೆಲ್ಲ ರಜೋಗುಣದ್ದು. ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ದುರ್ಬುದ್ಧಿಯಿಂದ ಮಾಡ್ತದಲ್ಲ, ಅದು ತಮೋಗುಣದ್ದು ಅಂತ ಹೇಳ್ಬೋದು. ಹೀಗೆ ಮೂರು ಥರದ ಕಾರ್ಯಗಳನ್ನು ಮೂರು ಗುಣಗಳಿಗೆ ಒಳಪಡಿಸಿ ಮೂರು ವಿಧ ಅಭಿಮಾನಿ ಲಕ್ಷ್ಮಿಯ ಒಳಗೂಡಿ ಭಗವಂತ ಇವುಗಳನ್ನು ಮಾಡಿಸ್ತಾನೆ, ನಮ್ಮೊಳಗೆ ಕ್ರೀಡೆ ನಡೆಸ್ತಾನೆ. ಅವನಿಗೇನು ಪ್ರಯೋಜನ ಇಲ್ಲ. ನಮ್ಮೊಳಗಿದ್ದು ಈ ಎಲ್ಲ ಕೆಲಸ ಮಾಡಲಿಕ್ಕೆ ಭಗವಂತನಿಗೆ ಯಾವ ಪ್ರಯೋಜನ ಇಲ್ಲ, ಏನು ಲಾಭ ಇಲ್ಲ. ಅದು ಮಾಡ್ತಾನೆ. ಇದು 7ನೇ ಪದ್ಯದಿಂದ ತಿಳಿಬೇಕಾದಂತಹ ವಿಷಯಗಳು. 8ನೇ ಪದ್ಯದಲ್ಲಿ ಒಂದು ವಿಷಯ ಹೇಳ್ತಾರೆ, ಅದೊಂದು ರೋಮಾಂಚನ ಆಗ್ತದೆ. ನಮ್ಮ ದೇಹ ಇದೆ, ಇದು ಕೇವಲ ದೇಹ ಮಾತ್ರ ಎದುರುಗಡೆ ಕಾಣಿಸ್ತದೆ. ಒಳಗಡೆಯಲ್ಲಿ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವಂತಹ ದೇವತೆಗಳು ಅಸುರರು, ತನ್ಮೂಲಕವಾಗಿ ನಡೆಯುವ ಪುಣ್ಯ ಪಾಪಗಳು. ಈ ಎರಡನ್ನೂ ದೇವರಿಗೆ ಸಮರ್ಪಣೆ ಮಾಡುವುದನ್ನು ಮಾತ್ರ ಮರಿಬೇಡ್ರಿ ಅಂತಾರೆ. ಪರಿಪೂರ್ಣ ಹರಿಕಥಾಮೃತ ಸಾರ ನೀವು ಅವಲೋಕನ ಮಾಡಿದರೆ ಅಲ್ಲಲ್ಲಿ ಸಂಧಿಯ ಕೊನೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ದಾಸರಾಯರು ಕರ್ಮ ಸಮರ್ಪಣೆಯ ವಿಷಯವನ್ನು ಹೇಳ್ತಾನೆ ಇರ್ತಾರೆ. ಕರ್ಮ ಸಮರ್ಪಣೆಯ ವಿಷಯ ಬಿಡದೇ ಹೇಳ್ತಾರೆ. ಮರಿಬೇಡಿ ಕರ್ಮ ಸಮರ್ಪಣೆಯನ್ನು ಮಾಡ್ರಿ. ಸಮರ್ಪಣೆ ಅಂದ್ರೆ ಏನು? ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಅಂದ್ರೆ ಅಭಿಪ್ರಾಯ ದೇವರ ಅಧೀನ ಅನ್ನೋ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರೋದು. ಇದು ದೇವರ ಅಧೀನ, ಈ ಚಿಂತನೆ ಬಂದ್ರೆ ದೇವರಿಗೆ ಸಮರ್ಪಣೆ ಆಯಿತು ಅಂತ. ತ್ವದಧೀನತ್ವ ಚಿಂತನಂ, ಭಗವಂತನ ಅಧೀನ ಇದು ಅಂತ ಚಿಂತನೆ ಬರಬೇಕು. ಯಾವುದನ್ನ ಮಾಡೋದ್ರಿಂದ ದೇವರ ಅಧೀನ ಇದು ಅನ್ನೋ ಚಿಂತನೆ ಬರ್ತದೆ, ಅದೆಲ್ಲ ದೇವರಿಗೆ ಸಮರ್ಪಣೆನೇ. ಅದೇ ಬರಲ್ಲ, ಬಹಳ ವಿರಳ. ದೇವರೇ ನಿನ್ನ ಅಧೀನ ಇದು ಅನ್ನೋ ಚಿಂತನೆ ಬರಲ್ಲ. ದಾರಾಂ ಸುತಾಂ ಪ್ರಿಯಾಂ ಪ್ರಾಣಾಂ ಪರಸ್ಮೈ ಸನ್ನಿವೇದಿ, ಇದೆಲ್ಲ ನಿನ್ನದು ಅನ್ನೋ ಅಂಶ ಬರಲ್ಲ. ಆದ್ರೆ ಅದು ಬರಲೇಬೇಕು. ಅದನ್ನು ದಾಸರು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಂದ್ರಿಯಗಳಿವು ಮಾಡುವ ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವನೆ ಭಸ್ಮವನೆ ಮಾಡುವ ಇಂದಿರೇಶನು ಭಕ್ತ ಜನರನ್ನ ಹಿಂದಿಸುವವರೊಳಗಿಪ್ಪ ಪುಣ್ಯವ ತಂದು ತನ್ನವಗೀವ ಪಾಪಗಳ ಅವಧಿ ಉಳಿಸುವನು. ಈ ಶ್ಲೋಕದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ, ಮರಿಬಾರದು ನಾವು. ಇಂದ್ರಿಯಗಳಿಗೂ ಮಾಡುವ ಕರ್ಮದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವನ್ನು ಕೊಂಡು ಪಾಪವನ್ನೇ ಭಸ್ಮವನ್ನೇ ಮಾಡುವ ಅಂತಂದಿದ್ದಾರೆ. ಈಗ ನಮ್ಮ ದೇಹದೊಳಗೆ ಕರ್ಮಗಳು ನಡೀತಾರೆ, ಪುಣ್ಯನೂ ನಡೀತದೆ, ಪಾಪನೂ ನಡೀತದೆ. ನಡೆದ ಪುಣ್ಯ ಪಾಪಗಳನ್ನು ದ್ವಂದ್ವ ಅಂತ ಕರೆದಿದ್ದಾರೆ ದಾಸರಾಯ. ಈ ದ್ವಂದ್ವ ಪುಣ್ಯ ಪಾಪಗಳನ್ನು ಭಗವಂತನ ಪಾದಕಮಲಗಳಿಗೆ ನೀನು ಮಾಡಿಸಿರಿ ಇದನ್ನೆಲ್ಲ ಅಂತ ದೇವರಿಗೆ ಅರ್ಪಣೆ ಮಾಡಲೇಬೇಕು. ನೋಡಿ ಹೇಳ್ತಾರೆ, ಪುಣ್ಯ ಕೊಂಡು ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವು ಭಸ್ಮವನೆ ಮಾಡುವ. ಭಗವಂತನಿಗೆ ಎರಡನ್ನೂ ಅರ್ಪಣೆ ಮಾಡಿದ ಮೇಲೆ ಪರಮಾತ್ಮ
ಪುಣ್ಯವನ್ನು ಮಾತ್ರ ಕೊಂಡ ತಾನು ಸ್ವೀಕಾರ ಮಾಡಿಬಿಡ್ತಾನೆ, ಪಾಪವನ್ನು ಪರಮಾತ್ಮ ಭಸ್ಮ ಮಾಡ್ತಾನೆ ಅಂತ ದಾಸರಾಯ. ಕರ್ಮದ್ವಂದ್ವವನ್ನು ದೇವರಿಗೆ ಅರ್ಪಿಸು, ಪುಣ್ಯವನ್ನು ದೇವರು ಸ್ವೀಕಾರ ಮಾಡ್ತಾನೆ, ಪಾಪವನ್ನು ಭಸ್ಮ ಮಾಡ್ತಾನೆ. ಇದೊಂದು ಸುಲಭೋಪಾಯ ನೋಡಿದ್ರೆ ನಾವು ಪಾಪ ಕಳ್ಕೊಳ್ಳಿಕ್ಕೆ. ಪಾಪನೇ ಮಾಡದೇ ಇರೋಗೆ ಎಚ್ಚರ ವಹಿಸೋದು ಒಂದು ಪದ್ಧತಿ. ಕೈಮೀರಿ ಪಾಪಗಳು ನಡೆದಾಗ ಅದನ್ನು ನಮಗೇನು ಮಾಡ್ದಂಗೆ ಮಾಡುತ್ತಿಲ್ಲ ಹೊರತು ಇನ್ನೊಂದು ಪದ್ಧತಿ, ಇನ್ನೊಂದು ವ್ಯವಸ್ಥೆ. ಎರಡನ್ನೂ ನಾವು ಜೀವನದಲ್ಲಿ ಮಾಡಲೇಬೇಕು. ಪಾಪವನ್ನು ಈಗಾಗಲೇ ಮಾಡಿಬಿಟ್ಟಿದ್ದೇವೆ, ಮಾಡಿದ್ದನ್ನು ಕಳ್ಕೊಳ್ಳೋದು ಹೇಗೆ? ಪಾಪ ಮುಂದೆ ಮಾಡಲಿಕ್ಕಿದೆ ಅಂದರೆ ಮಾಡದೇ ಇರೋರಿಗೆ ಎಚ್ಚರ ವಹಿಸೋದು ಹೇಗೆ? ಮನುಷ್ಯನಿಗೆ ಎರಡರ ಅವಶ್ಯಕತೆಯೂ ಇದೆ, ಎರಡೂ ಅನಿವಾರ್ಯವಾಗಿದೆ. ಪಾಪ ಮಾಡದಂತೆ ನೋಡ್ಕೊಳ್ಳೋದು, ಎಚ್ಚರ ವಹಿಸೋದು ಅಂದರೆ ಪಥ್ಯ ಮಾಡೋದು ಅಂತ ಅರ್ಥ. ಈಗಾಗಲೇ ರೋಗ ಬಂದುಬಿಟ್ಟಿದೆ, ಪರಿಹಾರ ಆಗಬೇಕು. ಪರಿಹಾರಕ್ಕೆ ಅಂತ ಔಷಧಿ ಕೊಡ್ತಾರೆ. ಕೇವಲ ಔಷಧಿ ತಗೊಂಡ್ರೆ ರೋಗ ವಾಸಿ ಆಗಲ್ಲ, ಪಥ್ಯ ಮಾಡುತ್ತೆ. ಔಷಧಿ ಮಾತ್ರ ತಗೊಳ್ಳೋದ್ರಿಂದ ರೋಗ ಪರಿಹಾರ ಆಗ್ತದ? ಪಾಪ ಪರಿಹಾರಕ್ಕೆ ಔಷಧಿ ಬೇಕು, ಪಥ್ಯ ಮಾಡಿದರೆ ಔಷಧಿ ಕೆಲಸ ಮಾಡ್ತದೆ. ಅದು ಹೇಗೋ ಹಾಗೆ ನಮ್ಮ ಪಾಪಗಳೆಲ್ಲ ಈಗಾಗಲೇ ಮಾಡಿಬಿಟ್ಟಿದ್ದಿದೆ ಅಲ್ಲ, ಅದು ರೋಗ ಇಲ್ಲ. ಅದನ್ನು ಪರಿಹರಿಸ್ಕೊಳ್ಬೇಕಲ್ಲ. ಬೇರೆ ಬೇರೆ ಉಪಾಯಗಳಲ್ಲಿ ಇದು ಬಹಳ ಮುಖ್ಯವಾದ ಉಪಾಯ. ಭಗವಂತನಿಗೆ ಸಮರ್ಪಣೆ ಮಾಡಿ ಭಸ್ಮ ಮಾಡಿಬಿಡ್ತಾನೆ. ಆದರೆ ಪಥ್ಯ ಮಾಡೋದನ್ನು ಬಿಡಬಾರ್ದು. ನಾವೇನು ಮಾಡ್ತೇವೆ ಅಂದರೆ, ಹೇಗಿದ್ದರೂ ದೇವರಿಗೆ ಸಮರ್ಪಣೆ ಮಾಡಿದರೆ ಭಸ್ಮ ಮಾಡೇ ಮಾಡ್ತಾನಲ್ಲ, ಮತ್ತೊಂದು ಹೊಸ ಪಾಪ ಮಾಡಿ ಅನುವು ಮಾಡಿಕೊಟ್ಟ ಅಂತ ನಾವು ಯೋಚನೆ ಮಾಡ್ತೀವಿ. ಇನ್ಸುಲಿನ್ ತಗೊಳ್ಳೋದು ಶುಗರ್ ಮತ್ತೆ ಮುಂದೆ ಬರ್ದಿರಲಿ ಅಂತ ನಾವು ಇನ್ಸುಲಿನ್ನೂ ತಗೊಳ್ಳೋದು, ಶುಗರ್ನು ತಿನ್ನು, ಸಕ್ಕರೆನೂ ತಿನ್ನು. ಇದು ಯಾವ ಸೀಮೆ ನ್ಯಾಯ? ಹೇಗಿದ್ರು ಇನ್ಸುಲಿನ್ ತಗೊಂಡಿದ್ದೇನಲ್ಲ ಅಂತ ಸಕ್ಕರೆ ತಿನ್ನೋದು, ಅಯ್ಯೋ ಸಕ್ಕರೆ ತಿಂದೆ ರೋಗ ಜಾಸ್ತಿ ಆಯ್ತಲ್ಲ ಅಂತ ಮತ್ತೆ ಪುನಃ ಮಾತ್ರೆ ತಗೊಳ್ಳೋದು, ಇನ್ಸುಲಿನ್ ತಗೊಳ್ಳೋದು. ಇದು ಒಬ್ಬ ವಿವೇಕಿ ಆದವನು ಮಾಡೋ ಕೆಲಸ ಅಲ್ಲ ತಾನೆ. ವಿವೇಕಿ ಆದವನು ಏನು ಮಾಡ್ತಾನೆ? ಪಥ್ಯ ಮಾಡ್ತಾನೆ. ಹಾಗೆ ನಾವು ವಿವೇಕಿಗಳಾಗಬೇಕು. ಪುಣ್ಯ ಪಾಪಗಳಲ್ಲಿ ಪುಣ್ಯ ಪಾಪಗಳನ್ನು ದೇವರಿಗೆ ಪಾದಕ್ಕೆ ಅರ್ಪಿಸಬೇಕು. ತಿಳಿದು ನಡೆದಿದೆ, ತಿಳಿಯದೇ ನಡೆದುಬಿಟ್ಟಿದೆ, ಅಂತೂ ಏನೆಲ್ಲ ನಡೆದಿದೆ ಸ್ವಾಮಿ ಅದು ನಿನಗೆ ಅಂತ ಸಮರ್ಪಣೆ ಮಾಡು, ನಿನ್ನ ಅಧೀನ ಅಂತ ಸಮರ್ಪಣೆ ಮಾಡು. ಆದರೆ ದೇವರಿಗೆ ಗೊತ್ತು, ನೀನು ಸಮರ್ಪಿಸಿದ್ರಲ್ಲಿ ಯಾವುದು ತಗೊಳ್ಬೇಕು ಗೊತ್ತು, ಯಾವುದನ್ನ ನಿನಗೆ ಕೊಡಬಾರ್ದು ಭಸ್ಮ ಮಾಡಬೇಕು ಅನ್ನೋದು ಗೊತ್ತು. ಅದು ಗೊತ್ತಿಲ್ಲದೆ ಇದ್ರೆ ಅವನು ದೇವರು ಯಾಕೆ ಆಗ್ತೀವಿ? ನಾವಲ್ಲಿ ಕುತರ್ಕ ಮಾಡಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ದಾಸರು ಸ್ಪಷ್ಟ ಹೇಳಿದರು, ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವ ಭಸ್ಮವನ್ನೇ ಮಾಡುವ. ಪರಮಾತ್ಮ ನೀನು ಮಾಡಿದ ಪುಣ್ಯವನ್ನು ಸ್ವೀಕಾರ ಮಾಡ್ತಾನಪ್ಪ, ಮೇಲಾಗಿ ನಿನ್ನ ಪಾಪಗಳನ್ನು ಭಸ್ಮ ಮಾಡ್ತಾನಪ್ಪ ಅಂತ ನಮಗೆ ಅಭಯ ಕೊಡ್ತಾರೆ. ಈ ಥರ ಅಭಯ ಕೊಡೋರು ಯಾರಿದ್ದಾರೆ? ಪುಣ್ಯವನ್ನು ತಗೊಂಡು ಪಾಪ ಭಸ್ಮ ಮಾಡ್ತಾನೋ ಅದಕ್ಕೆ ದೇವರನ್ನು ಸಮರ್ಪಣೆ ಮಾಡಿಬಿಡೋರು. ಬಹಳ ಕರುಣಾಶಾಲಿಗಳಾದವರು ಎಲ್ಲ ತಪ್ಪು ಒಪ್ಪಿಗೆಯನ್ನು ಮಾಡ್ಕೊಂಡ್ಬಿಟ್ರೆ ಜಡ್ಜ್ ಹತ್ರ, ಜಡ್ಜ್ ಆದವನು ಕೆಲವುದನ್ನು ಮಾಫಿ ಮಾಡಿಬಿಡ್ತಾರೆ. ಅಡ್ಡಿ ಇಲ್ಲ, ನೀನು ಇಷ್ಟು ಒಪ್ಪಿಕೊಂಡಿಲ್ಲ ಮತ್ತೆ ಮಾಡ್ಲಿಕ್ಕೆ ಹೋಗ್ಬೇಡ. ಸಾಮಾನ್ಯ ಲೋಕದಲ್ಲಿರೋ ಜಡ್ಜಿಗೆ ಇಷ್ಟು ಕರುಣೆ ಬಂದು ಒಬ್ಬ ನ್ಯಾಯಾಧೀಶನೇ ಇಷ್ಟು ಮಾಫಿ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ, ಜಗತ್ತಿನ ನ್ಯಾಯಾಧೀಶನಾದ ಶ್ರೀಹರಿ ತಪ್ಪೊಪ್ಪಿಗೆ ಮಾಡಿಕೊಂಡವನಿಗೆ ಹೇಗೆ ಮಾಫಿ ಮಾಡಬಲ್ಲ ಅಂತನ್ನೋದು ಯೋಚನೆ ಮಾಡಲಿಕ್ಕೆ ಬರಲ್ಲ ನಮಗೆ. ಎಷ್ಟು ಚೆನ್ನಾಗಿದೆ. ಗೋವಿಂದ ಪುಣ್ಯವ ಕೊಂಡು ಪಾಪವ ಭಸ್ಮವನ್ನೇ ಮಾಡುವ. ಇದು ಒಂದು ಅಂಶ. ಎರಡನೇ ಅಂಶ ಹೇಳ್ತಾರೆ, ಪರಮಾತ್ಮನ ಕಾರುಣ್ಯ ಎಂಥದ್ದು. ಇಂದಿರೇಶನು ಭಕ್ತ ಜನರನ ನಿಂದಿಸುವವರೊಳಗಿರುವ ಪುಣ್ಯವ ತಂದು ತನ್ನವಗೀವ. ಇದು ಈ ಶ್ಲೋಕದ ಎರಡನೇ ಅಂಶ. ಇಂದಿರೇಶನು, ಆ ಪರಮಾತ್ಮ ತನ್ನ ಭಕ್ತ ಜನರ ನಿಂದಿಸುವವರೊಳಗಿರುವ ಪುಣ್ಯವ.
ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ನಮಸ್ಕರಿಸಿ ಇಂದಿರೇಶನು ಭಕ್ತ ಜನರನ ನಿಂದಿಸುವರೊಡಗಿಪ್ಪ ಪುಣ್ಯವ ತನ್ನ ತಂದು ತನ್ನವಗೀವ ಪಾಪಗಳ ಅವರಿಗುಣಿಸುವನು. ಇಂದಿರೇಶ ಅಂದರೆ ಪರಮಾತ್ಮ ಪುಣ್ಯ ಪಾಪಗಳಲ್ಲಿ ಪಾಪವನ್ನು ಭಸ್ಮ ಮಾಡ್ತಾನೆ ಅನ್ನೋ ವಿಷಯವನ್ನು ಹಿಂದೆ ಹೇಳಿದ್ರು. ಸಮರ್ಪಣೆಯನ್ನು ಮಾಡಿದ ಮೇಲೆ ಪಾಪವನ್ನು ಭಸ್ಮ ಮಾಡಿಬಿಡ್ತಾನೆ. ತನ್ನ ಭಕ್ತರಿಗೆ ಯಾವುದು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ, ಸ್ವತಂತ್ರ. ಆದರೆ ಭಕ್ತರನ್ನು ನಿಂದಿಸುವವರು ಅಂತ ಕೆಲವರು ಇರ್ತಾರೆ. ಕೆಲವರು ಏನ್ ಮಾಡ್ತಾರೆ, ಭಗವಂತನ ಭಕ್ತರನ್ನು ನಿಂದನೆ ಮಾಡಿ ಶುರು ಮಾಡ್ತಾರೆ. ಆ ನಿಂದಿಸುವವರು ಕೂಡ ಪುಣ್ಯ ಮಾಡಿರ್ತಾರೆ. ಆ ಪುಣ್ಯವನ್ನು ಪರಮಾತ್ಮ ಏನ್ ಮಾಡ್ತಾನೆ, ಸೆಳೆದು ತನ್ನ ಭಕ್ತರಿಗೆ ಕೊಟ್ಬಿಡ್ತಾನೆ. ನೋಡಿ, ಇದು ಈ ಶ್ಲೋಕದ ಎರಡನೇ ವಿಷಯ. ಯಾವತ್ತೂ ಕೂಡ ಭಗವದ್ ಭಕ್ತರನ್ನು ನಾವು ನಿಂದನೆ ಮಾಡಲಿಕ್ಕೆ ಹೋಗಬಾರದು. ವಿಷ್ಣು ಭಕ್ತರನ್ನು ನಿಂದನೆ ಮಾಡಿದರೆ ವೈಷ್ಣವ ಶ್ರೇಷ್ಠ ಏತೊಮ್ಮೆ ಭಸ್ಮತಾತ್ಮರು ಮಾಧವ ಅಂತಾರೆ. ವ್ಯಕ್ತಿಗತವಾಗಿ ಬೇರೆ ಬೇರೆ ಥರದ ನಮಗೂ ಅವರಿಗೂ ವಿರೋಧ ಇರಬಹುದು. ಆದರೆ ವಿಷ್ಣು ಭಕ್ತರಾಗಿದ್ದಾರೆ ಎಂದಾದಾಗ ನಾವು ಅವರನ್ನು ನಿಂದಿಸಿದರೆ ಅಲ್ಪ ಸ್ವಲ್ಪ ಪುಣ್ಯ ಮಾಡಿರ್ತೇವಲ್ಲ, ಅದನ್ನು ಎಳೆದು ಪರಮಾತ್ಮ ಇನ್ನೊಬ್ಬರಿಗೆ ಅದನ್ನು ಕೊಟ್ಬಿಡ್ತಾನೆ. ಬೇಕಿಂತ ಈ ಪರಿಸ್ಥಿತಿ ನಮಗೆ ಇದು ಬಹಳ ಅರ್ಥಗರ್ಭಿತವಾದ ಮಾತು, ನಮ್ಮನ್ನು ತಿದ್ದುಪಡಿ ಮಾಡಿ ಕೇಳುವಂಥ ಮಾತು. ಹಾಗಾಗಿ ಭಗವದ್ ಭಕ್ತರನ್ನ ಯಾವ ಕಾರಣಕ್ಕೂ ನಿಂದಿಸಬೇಡಿ ಅಂತಂತಾರೆ. ಮಾಡಿದ ಪುಣ್ಯವೇ ಅಲ್ಪ, ಅದನ್ನು ಕಳ್ಕೊಳ್ತಿರಲ್ಲ ಅಂತ ಕಾರಣ. ಇಂದಿರೇಶನು ಭಕ್ತ ಜನರನ್ನ ನಿಂದಿಸುವವರೊಡಗಿಪ್ಪ ಪುಣ್ಯವ ತಂದು ತನ್ನವಗೀವ ಪಾಪಗಳವರಿಗುಣಿಸುವನು. ಅವರಿಗೆ ಏನ್ ಮಾಡ್ತಾನೆ ಅಂತ, ಇವರು ಯಾರನ್ನ ನಿಂದಿಸಿರ್ತಾರಲ್ಲ ಅವರೊಳಗಿರೋ ಪಾಪವನ್ನು ತೆಗೆದು ನಿಂದಿಸುವವರಿಗೆ ಕೊಟ್ಬಿಡ್ತಾನೆ. ಪುಣ್ಯವನ್ನು ತೆಗಿತಾನೆ, ಭಕ್ತರಿಗೆ ಕೊಡ್ತಾನೆ. ಪಾಪವನ್ನು ತೆಗಿತಾನೆ, ಅದು ಯಾರು ನಿಂದಿಸಿರ್ತಾನೋ ಅವನಿಗೆ ಕೊಟ್ಬಿಡ್ತಾನೆ. ಈ ವಿಷಯದಲ್ಲಿ ಭಗವಂತನಿಗಲ್ಲದೆ ಇನ್ಯಾರಿಗಿದೆ ಹೇಳಿ ಸ್ವಾತಂತ್ರ್ಯ. ನಾವು ಮಾಡಿದ ಪುಣ್ಯವೂ ಕಾಣಿಸಲ್ಲ, ಪಾಪವೂ ಕಾಣಿಸ್ತಿರಲ್ಲ. ಆದರೆ ನಿಂದೆ ಒಂದು ನಾವು ಮಾಡ್ತಾ ಇರ್ತೇವೆ ಅಷ್ಟೇ ಇನ್ನೊಬ್ಬರನ್ನು. ಅದು ನಮ್ಮ ಅನುಭವದಲ್ಲೇ ಇರ್ತದಲ್ಲ, ಅದನ್ನು ಅಲೆಗಳಿಗೆ ಬರಲ್ಲ. ಇನ್ನೊಬ್ಬರನ್ನು ನಿಂದೆ ಮಾಡುವಾಗ ಆ ಮಾಡುವಾಗ ಎಚ್ಚರ ಇರಬೇಕು. ನನ್ನ ಪುಣ್ಯ ತೋರ್ತದೆ, ನನ್ನ ಪುಣ್ಯ ಇನ್ನೊಬ್ಬರಿಗೆ ಹೋಗ್ತದೆ, ಯಾರನ್ನು ನಿಂದಿಸ್ತಿದ್ದೇನೆ ಅವರಿಗೆ ಹೋಗ್ತದೆ ಅನ್ನೋ ಎಚ್ಚರಿಕೆ ಇರಬೇಕು. ಮೊನ್ನೆ ಈ ಬಗ್ಗೆ ಹೇಳುವಾಗ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೆ. ಈಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಮತ್ತೆ ಸ್ವಲ್ಪ ಮುಂದುವರೆದ ಭಾಗ. ಅದರಲ್ಲಿಯೂ ಕೂಡ ನಾವು ಸುಮ್ಮನೆ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟಿದ್ರೆ ಸಾಕಂತೆ, ಆಟೋ ಟ್ರಾನ್ಸಾಕ್ಷನ್. ಅದು ನಿಮ್ಮನ್ನು ಹೇಳಬೇಕಾಗಿಲ್ಲ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಿರಲ್ಲ. ಅದರಿಂದ ಮಂತ್ಲಿ ತಾನಾಗೆ ಹೋಗಿಬಿಡುವುದು. ನಾವೇ ಇದು ಮಾಡ್ಕೊಂಡಿದ್ದೇವೆ ಅಂದ್ರೆ ಭಗವಂತ ಎಂಥ ಅಪ್ಲಿಕೇಶನ್ ಹೇಳಿದ್ದಾರೆ. ಪುಣ್ಯ ಮಾಡಿಸೋದು ತಡ ಇಲ್ಲ. ಮಾಡಿದ ಭಕ್ತ ಪುಣ್ಯವನ್ನ ತನ್ನೊಳಗೆ ಶೇಖರಿಸ್ಕೊಂಡಿರ್ಬೇಕು. ತಪ್ಪಿ ಇನ್ನೊಬ್ಬ ಭಕ್ತನನ್ನೇನಾದ್ರೂ ಆತ ನಿಲ್ಲಿಸಿದ ಅಂತಾದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನಂತೆ. ಮಾಡಿದ ಆ ಪುಣ್ಯ ಅವನಿಗೆ ದಕ್ಕಬಾರದು, ಯಾರನ್ನು ನಿಲ್ಲಿಸಿದಾನೋ ಅವನಿಗೆ ಹೋಗ್ಬೇಕು. ಬೇಕಿಂತ ಈ ಪರಿಸ್ಥಿತಿ. ಪಾಪವನ್ನು ಹಾಗೆ ಮಾಡಿದ್ದಾನೆ ಭಗವಂತ, ಅದರಲ್ಲಿ ಏನು ಮಾಡಿ ಮತ್ತೆ ವ್ಯತ್ಯಾಸ ಮಾಡಿಲ್ಲ. ಯಾರು ನಿಲ್ಲಿಸ್ಕೊಳ್ತಾನಲ್ಲ, ನಿಲ್ಲಿಸ್ಕೊಂಡಾಗ ಅವನು ಸಹನೆಯಿಂದ ಇರ್ತಾನೆ. ಹೋಗಿ ಬಿಡು ಬೈತಾನೆ, ಬೈದು ಬಿಡುತ್ತದೆ. ಅವನ ಸಹನೆ ಪರೀಕ್ಷೆ. ಅವನನ್ನು ಸಹಿಸಿಕೊಂಡ್ರೆ ತಕ್ಷಣಕ್ಕೆ ಭಗವಂತ ಅವನ ಪಾಪ ಏನಾದರೂ ಯಾವುದೋ ಬೇರೆ ಕೆಲಸದಲ್ಲಿ ಮಾಡಿದ್ದಿದ್ರೆ ಅದನ್ನ ಏನ್ ಮಾಡಿಬಿಡ್ತಾನೆ, ಇವನಿಗೆ ಕೊಟ್ಬಿಡ್ತಾನೆ. ಆಯ್ತಲ್ಲ ಪರಿಸ್ಥಿತಿ. ಪುಣ್ಯ ಪಾಪಗಳು ಇವತ್ತಿನ ಕರೆನ್ಸಿ ಆನ್ಲೈನ್ ಟ್ರಾನ್ಸಾಕ್ಷನ್ನಿನ ವ್ಯವಸ್ಥೆಗಳಿಗೆ ಅನುಗುಣವೇ. ಅದರಂತೆಯೇ ಪರಮಾತ್ಮನು ಕೂಡ ಅವರವರ ಪುಣ್ಯ ಪಾಪಗಳನ್ನು ಹೀಗೆ ಹಂಚಿ ವ್ಯವಸ್ಥೆ ಮಾಡ್ತಾನೆ. ಈ ಎಚ್ಚರಿಕೆ ನಮ್ಮೊಳಗೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ದಿನ ದೇವರ ಪೂಜೆ ಮುನ್ನ ವೈಷ್ಣವ ದ್ವೇಷ ಹೇತುವನ್ನೇ ಭಸ್ಮಸಾತ್ ಕುರು ಮಾಧವ. ಹೇ ಭಗವಂತ, ನನ್ನಿಂದ ಅಪ್ಪಿತಪ್ಪಿಯು ವೈಷ್ಣವ ದ್ವೇಷ, ವಿಷ್ಣು ನಿಂದೆ, ವಿಷ್ಣು ಭಕ್ತರ ನಿಂದೆ ಆಗದಂತೆ ಅನುಗ್ರಹಿಸು ಅಂತ ಕೇಳ್ತಾರೆ. ದೇವೇಂದ್ರ
ಅಹಲ್ಯಾಚಾರ ಅಂತ. ಅಹಲ್ಯೆ ಗೌತಮರ ಮಧ್ಯದಲ್ಲಿ ದೇವೇಂದ್ರನ ಪಾತ್ರ ನಿಮಗೆ ಗೊತ್ತಿರಬೇಕು, ರಾಮಾಯಣ ಕೇಳುವಾಗ ಬಂದಿರ್ತದೆ. ದೇವೇಂದ್ರನ ಪಾತ್ರ ಏನಿತ್ತಲ್ಲಿ ವಿಚಿತ್ರ ನೋಡಿ. ದೇವೇಂದ್ರನ ಪಾತ್ರ ಅವನೇನೋ ಗೌತಮರ ವೇಷ ಹಾಕೊಂಡು ಬಂದು ಮಾಡಿಬಿಟ್ಟ. ಮಾಡಬಾರ್ದ ಕೆಲಸ ಅಂತ ನಾವು ಲೋಕದಲ್ಲೆಲ್ಲ ಅದನ್ನ ತಿಳಿತೇವೆ. ವಿಚಿತ್ರ ಅಂದ್ರೆ ಇಂದ್ರನಿಗೆ ಯಾವುದೇ ಥರದ ಪಾಪ ಬಂದಿರಲಿಲ್ಲಂತೆ. ಆದರೆ ದಿನನಿತ್ಯ ಗೌತಮರು ಅಹಲ್ಯರು ವಿಷ್ಣು ಭಕ್ತರಾದ್ರಿಂದ ಮನಸ್ಸಿನಲ್ಲಿ ಬಹಳ ನೊಂದುಕೊಳ್ತಾ ಇತ್ತು. ಆ ವಿಷ್ಣು ಭಕ್ತರು ನೊಂದುಕೊಳ್ತಿದ್ದರಿಂದ ಇಂದ್ರನಿಗೆ ವಿಷ್ಣು ಭಕ್ತರು ನೊಂದುಕೊಳ್ಳುವ ದೋಷ ಬರ್ತಾ ಇತ್ತು. ಆ ದೋಷವನ್ನು ಪರಿಹಾರ ಮಾಡಬೇಕು ಅಂತ ದಿನಾ ಅವನು ಹೋಗಿ ರಾಮದೇವರನ್ನು ಬೇಡ್ಕೊಳ್ತಿದ್ದ. ಎಂದಾದ್ರೂ ಒಂದು ಸಮಯ ಮಾಡಿಕೊಂಡು ಭಗವಂತ ಅಹಲ್ಯ ಗೌತಮರನ್ನು ಒಂದು ಮಾಡಿಬಿಡು ಅಂತ ಬೇಡ್ಕೊಂಡ. ರಾಮ ಬಂದು ಯಾವಾಗ ಅಹಲ್ಯ ಗೌತಮರನ್ನು ಒಂದು ಮಾಡಿದ, ಇಂದ್ರನಿಗೆ ಬರ್ತಾ ಇದ್ದಂತಹ ವಿಷ್ಣು ಭಕ್ತರನ್ನ ಬೇರ್ಪಡಿಸಿದ್ರಿಂದ ಬಂದ ನೊಂದುಕೊಂಡಿದ್ದರಿಂದ ಬರಬಹುದಾದ ಪಾಪವನ್ನು ದೂರ ಮಾಡಿದ. ಸುರೇಶ ಕಾಂಕ್ಷಯ ಅಂತ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಈ ವಿಷಯವನ್ನ ನಮಗೆ ತಿಳಿಸ್ತಾರೆ. ಹಾಗಾಗಿ ನಾವು ವೈಷ್ಣವ ದ್ವೇಷಕ್ಕೆ ಗುರಿ ಆಗಬಾರ್ದು, ಮಾಡಬಾರ್ದು, ಅದನ್ನ ಪಾತ್ರ ನಿಂದೆ ಮಾಡಬಾರ್ದು. ಇದು 8ನೇ ಶ್ಲೋಕದ ಅಭಿಪ್ರಾಯ. ಇಂದ್ರಿಯಗಳಿಗೂ ಮಾಡುವ ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವ ಭಸ್ಮವನೆ ಮಾಡುವ. ಇಂದಿರೇಶನು ಭಕ್ತ ಜನರನ್ನು ನಿಂದಿಸುವವರೊಡಗಿಪ್ಪ ಪುಣ್ಯವ ತಂದು ತನ್ನವಗೀವ ಪಾಪಗಳವರೆಯುಣಿಸುವನು. ಬಹಳ ಅದ್ಭುತವಾದ ಮಾತು. ಇನ್ನೊಬ್ಬರು ನಮ್ಮನ್ನು ನಿಂದಿಸ್ತಿದ್ದಾರೆ ಅಂದರೆ ಸಹನೆಗಡಬೇಡ. ನೀನು ಮಾತ್ರ ಯಾವತ್ತೂ ಇನ್ನೊಬ್ಬರನ್ನು ನಿಂದಿಸಲಿಕ್ಕೆ ಹೋಗಬೇಡ. ಈ ಎರಡನ್ನು ನಮಗೆ ಚೆನ್ನಾಗಿ ಪಾಠ ಮಾಡ್ತಾರೆ ಈ ಶ್ಲೋಕದಲ್ಲಿ. ಕರ್ಮದ್ವಂದ್ವಗಳನ್ನು ದೇವರಿಗೆ ಸಮರ್ಪಣೆ ಮಾಡದೇ ಇರಬೇಡ. ಮಾಡಿದ ಕರ್ಮದೊಳಗೆ ಪುಣ್ಯವನ್ನು ದೇವರು ಸ್ವೀಕಾರ ಮಾಡ್ತಾನೆ ಅನ್ನೋ ಭಾವದಿಂದ ಮಾಡು. ಪಾಪವನ್ನು ಭಸ್ಮ ಮಾಡ್ತಾನೆ ಅಂತ ತಿಳಿದು ಮಾಡು. ಪಾಪ ಭಸ್ಮ ಮಾಡ್ತಾನೆ, ಪುಣ್ಯ ಸ್ವೀಕರಿಸಿ ಅನುಗ್ರಹಿಸ್ತಾನೆ. ಹೀಗೆ ಈ ಶ್ಲೋಕ ಈ ವಿಷಯವನ್ನು ನಮಗೆ ಅರಿವಿಗೆ ತಂದುಕೊಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಸಮಯಕ್ಕೆ ಅನುಗುಣವಾದ ಉಪನ್ಯಾಸವನ್ನು ಯಥಾಮತಿ ಮಾಡಿದ್ದೇನೆ. ಸತ್ಯಧರ್ಮ ತೀರ್ಥರ ವಿಶೇಷವಾದ ಸ್ಮರಣೆ ಮಾಡಬೇಕು ಈ ಪರ್ವಕಾಲಗಳಲ್ಲೆಲ್ಲ. ಅವರ ವ್ಯಾಖ್ಯಾನ, ಅವರ ಶ್ಲೋಕಗಳು, ಅವರು ರಚಿಸಿದ ಗ್ರಂಥ, ಅವರು ಪೂರ್ವಾಶ್ರಮದೊಳಗೆ ಸಂಪಾದಿಸಿದಂತಹ ವಿದ್ವತ್ತು ಎಲ್ಲವೂ ಅಪಾರವಾದದ್ದೇ. ಭಾಗವತದ ವ್ಯಾಖ್ಯಾನ ಮಾಡ್ತಾ ಒಂದು ಶ್ಲೋಕ ಇದೆ ಭಾಗವತದಲ್ಲಿ. ನತೇಯಮಂ ಪಾಶಭೃತಶ್ಚ ತದ್ಭಟ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಇದೊಂದು ಶ್ಲೋಕ. ಭಗವಂತನ ಸ್ಮರಣೆ, ನಾಮಸ್ಮರಣೆ ಮಾಡಿದವರನ್ನು ಎಳೆದುಕೊಂಡು ಬರಬೇಡ್ರಿ ಅಂತ ಯಮದೇವರು ಆದೇಶ ಮಾಡ್ತಾನೆ. ಯಮಕಿಂಕರಿಗೆ ಆದೇಶ ಮಾಡ್ತಾನೆ. ಶುಕಮುನಿಗಳು ಆ ಕಥೆಯನ್ನು ಹೇಳುವಾಗ ಎಳೆದುಕೊಂಡು ಬರಬೇಡ ಅಂತ ಹೇಳಿದ್ನಲ್ಲ ಯಮದೇವರು, ಯಾರನ್ನ ಎಳೆದುಕೊಂಡು ಬರಬೇಡ ಅಂತ ಹೇಳಿದ? ಯಾರ ನಾಲಿಗೆ ಪರಮಾತ್ಮನ ನಾಮವನ್ನು ಒಂದು ಬಾರಿ ಆದರೂ ಹೇಳ್ತದೋ ಅವರನ್ನು ಎಳೆದುಕೊಂಡು ಬರಬೇಡ ಅಂತ ಹೇಳ್ದ ಅಂತ ವಿವರಣೆ ಮಾಡ್ತಾರೆ. ಈ ವಿಷಯದ ಪ್ರಸ್ತಾಪ ಮಾಡುವಾಗ ಶುಕಾಚಾರ್ಯ ಹೇಳಿದ ಮಾತಿದೆ. ನತೇಯಮಂ ಪಾಶಭೃತಶ್ಚ ತದ್ಭಟ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ ಅಂತ ಇದೆ ಶ್ಲೋಕ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ ಅಂತ ಶ್ಲೋಕ. ಒಂದು ಬಾರಿ ಭಗವಂತನ ಪಾದಕಮಲಗಳನ್ನು ತದ್ಗುಣರಾಗಿಗಳಾಗಿ ಯಾರು ಭಜನೆ ಮಾಡ್ತಾರೆ, ಸೇವಿಸ್ತಾರೆ, ಸ್ಮರಣೆ ಮಾಡ್ತಾರೆ, ಅವರನ್ನ ಯಮ ಭೃತ್ಯರು ತಮ್ಮ ಪಾಶಕ್ಕೊಳಪಡಿಸಿ ಎಂದೂ ಕೂಡ ಕನಸಿನಲ್ಲೂ ಕಾಣಲಾರು. ಯಮಭೃತ್ಯರನ್ನು ಕನಸಿನಲ್ಲೂ ನೋಡಲ್ಲ ಅಂತ ಇಷ್ಟು ಅರ್ಥ ಹೇಳ್ತಾರೆ. ಅದಕ್ಕೆ ಸತ್ಯಧರ್ಮ ತೀರ್ಥರಂತಾರೆ, ಸರಿ, ದೇವರ ಸ್ಮರಣೆ ಮಾಡಿದವರು ಕನಸಿನಲ್ಲೂ ಯಮಭೃತ್ಯರನ್ನು ನೋಡಲ್ಲ ಅಂತಂದ್ರು, ಯಾರನ್ನ ನೋಡ್ತಾರೆ ಅಂತ ಹೇಳಿಲ್ಲಲ್ಲ ಅಂತಂದ್ರೆ, ನೋಡಲ್ಲ
ಯಾರನ್ನ ನೋಡ್ತಾರೆ ಅಂತ ಹೇಳಿಲ್ಲಲ್ಲ ಈ ಶ್ಲೋಕದಲ್ಲಿ. ಅದಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ರು, ಈ ಶ್ಲೋಕದಲ್ಲಿ ಯಾರನ್ನ ನೋಡ್ತಾರೆ ಅನ್ನೋದು ಹೇಳಿದೆ, ಯಾರನ್ನ ನೋಡಲ್ಲ ಅನ್ನೋದು ಹೇಳಿದೆ ಅಂತಂದ್ರು. ನೋಡ್ತಾರೆ ನೋಡಲ್ಲ ಅನ್ನೋದನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ರು ಅಂದ್ರೆ, ತೇ ತೇ ಪಾಶಭೃತಃ ತದ್ ಭಟಾನ್ ನ ಪಶ್ಯಂತಿ. ಅವರು ಅಂದ್ರೆ ಯಾರು ಭಗವಂತನ ಪಾದಸ್ಮರಣೆ ಮಾಡಿರ್ತಾರೋ ಅವರು ಪಾಶಭೃತಃ ಭಟಾನ್ ನ ಪಶ್ಯಂತಿ, ಕೈಯಲ್ಲಿ ಯಮಪಾಶ ಹಿಡ್ಕೊಂಡ ಯಮಕಿಂಕರನ್ನು ನೋಡಲ್ಲ. ಇದು ಒಂದು ಅರ್ಥ. ಅವರು ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ, ನತೇ ಯಮಂ ಪಶ್ಯಂತಿ ಅಂತಂದ್ರು. ನತೇ ಯಮಂ ಅನ್ನೋದು ಸಮಸ್ತ ಪದ. ನತ ಈ ನತ ಅಂದರೆ ಎಲ್ಲರಿಂದ ನಮಸ್ಕೃತಳಾದ ಈ ಲಕ್ಷ್ಮೀ ದೇವಿಯನ್ನು ಯಮ ನಿಯಮನ ಮಾಡುವಂತಹ ಆ ಭಗವಂತನನ್ನು ತದ್ ಭಟಾನ್ ಅವನ ಭೃತ್ಯರಾದ ವಿಷ್ಣು ಭಕ್ತರನ್ನು ಪಾರ್ಷದರನ್ನು ಪಶ್ಯಂತಿ ಅಂತ ಅರ್ಥ ಮಾಡಿದ್ರು. ನತೇ ಯಮಂ ಪಾಶಭೃತಃ ತದ್ಭಟಾನ್ ಪಶ್ಯಂತಿ. ಅದಕ್ಕೆ ಅವರು ಒಂದು ಅಭಿಪ್ರಾಯ ಬರೀತಾರೆ, ಇದು ಅಜಾಮಿಳದಲ್ಲೇ ಕಂಡಿದೆ ನೋಡಿ ಎಂದು ಬರೀತಾರೆ. ಅಜಾಮಿಳ ಭಗವಂತನ ಪಾದಸ್ಮರಣೆ ಮಾಡಿದ, ನಾರಾಯಣನ ಸ್ಮರಣೆ ಮಾಡಿದ, ಹಾಗಾಗಿ ತಾನೇ ಅವನಿಗೆ ವಿಷ್ಣು ಕಿಂಕರರ ದರ್ಶನ ಆಯಿತು ಅಂತ ವ್ಯಾಖ್ಯಾನ ಮಾಡಿದ. ಅಲ್ಲ, ಪಾಶಭೃತಃ ಅಂತ ಇದೆ ಅಲ್ಲ ಅಲ್ಲಿ ಮುಂದೆ, ಪಾಶಭೃತಃ ಭಟಾನ್ ಅಂತ, ಪಾಶಭೃತಃ ಶಬ್ದ ಭಟರಿಗೆ ವಿಶೇಷಣವಾಗಿದೆ ಅಲ್ಲ ಅಂತ ಅವರು ಅಂತಾರೆ. ಇಲ್ಲಿ ಪಾಶ ಶಬ್ದಕ್ಕೆ ಕರ್ಣಾಭರಣ ಅಂತ ಅರ್ಥ. ಪಾಶ ಅನ್ನುವ ಶಬ್ದ ಬೇರೆ ಬೇರೆ ಅರ್ಥದಲ್ಲಿದೆ, ಕರ್ಣಾಭರಣ ಅನ್ನೋ ಅರ್ಥ ಅಂತ ಮಾಡಿ ಕರ್ಣಾಭರಣವನ್ನು ಧರಿಸಿದಂಥವರು ಪಾಶಭೃತರು. ತದ್ಭಟಾನ್ ಅಂದರೆ ಭಗವಂತನ ಭೃತ್ಯರು. ಆ ಪರಮಾತ್ಮನನ್ನು ಹೇಳುವ ಶಬ್ದ ಯಾವುದು ಅಂದರೆ ನತೇ ಯಮ ಅನ್ನೋ ಶಬ್ದ. ನತ ಈ ಅಂದರೆ ಲಕ್ಷ್ಮೀ ದೇವಿ, ಈ ಕಾಲ ಲಕ್ಷ್ಮಿಯನ್ನು ಹೇಳುತ್ತೆ. ಎಲ್ಲರಿಂದ ನಮಸ್ಕೃತಳಾದ ಲಕ್ಷ್ಮಿಯನ್ನು ಯಮ ನಿಯಂತ್ರಣ ಮಾಡುವ ಪರಮಾತ್ಮನನ್ನು ಹಾಗೂ ತದ್ಭೃತ್ಯರನ್ನು ಪಶ್ಯಂತಿ ಅಂತ ನಿಮಗೊಂದು ಅದ್ಭುತವಾದ, ಅದೇ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ಮಾತು ಕೇಳ್ತೀವಿ. ಹಾಗೆ ಸತ್ಯಧರ್ಮದ ವ್ಯಾಖ್ಯಾನ ಕೌಶಲವನ್ನು ನಾವು ನೋಡೋದಾದರೆ ಅದು ವಿದ್ವತ್ ಪರಿಜ್ಞೇಯವಾಗಿದೆ, ಅದು ಅದ್ಭುತವಾಗಿದೆ. ಅಂಥ ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರ ಆರಾಧನೆ. ಆದ್ದರಿಂದ ಸತ್ಯಧರ್ಮ ತೀರ್ಥ ಶ್ರೀಪಾದಗಳನ್ನು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಿ ಪೂಜ್ಯ ಶ್ರೀಗಳ ಚರಣಗಳಲ್ಲಿ ನಮಸ್ಕರಿಸಿ ಇವತ್ತಿನ ಉಪನ್ಯಾಸದಲ್ಲಿ ಮುಕ್ತಾಯ ಮಾಡ್ತೇನೆ. ನಾಳೆ ಮತ್ತೆ ಮುಂದಿನ ಆ ಸಂಧಿಯ ಭಾಗಗಳನ್ನು ಪದ್ಯಗಳನ್ನು